ನಮಸ್ಕಾರ ವೀಕ್ಷಕರೇ. ಅಫೀಲಿಯನ್ ಆ್ಯಂಡ್ ಪೆರಿಹೇಲಿಯನ್ ಫಿನಾಮಿನಾನ್ ಅಂದರೆ ಏನು? ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಪ್ಲಾನೆಟ್ ಅರ್ತ್ ಯಾಕೆ ವೇರಿ ಆಗ್ತಿದೆ? ಇದರಿಂದ ಆಗೋ ಸೈಡ್ ಎಫೆಕ್ಟ್ಸ್ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಆವ್ರೇಜ್ ಡಿಸ್ಟೆನ್ಸ್ ಫ್ರಮ್ ಪ್ಲಾನೆಟ್ ಅರ್ತ್ ಟು ಸನ್ ಎಷ್ಟಿದೆಯಪ್ಪ ಅಂದರೆ 14.96 crore ಕಿಲೋಮೀಟರ್ಸ್. ಯೂಶಲಿ ಎಲ್ಲರೂ ಏನು ಅನ್ಕೊಂತಾರಪ್ಪ ಅಂದರೆ ಅರ್ತ್ ಸರ್ಕ್ಯುಲರ್ ಪಾತಲ್ಲಿ ಸನ್ನ ರೆವಲ್ಯೂಷನ್ ಮಾಡ್ತಿದೆ ಅಂತ. ಆ್ಯಕ್ಚುಲಿ ಅರ್ತ್ ಎಲಿಪ್ಟಿಕಲ್ ಆರ್ಬಿಟಲ್ಲಿ ಸನ್ ಸುತ್ತ ರೆವಲ್ಯೂಷನ್ ಮಾಡ್ತಿರೋದು. ಎಲಿಪ್ಟಿಕಲ್ ಪಾತ್ ಅಂದರೆ ಏನು ಅಂತ ಡೌಟ್ ಬರ್ತಿದ್ಯಾ? ಸಿಂಪಲ್ ಆಗಿ ಹೇಳಬೇಕಂದ್ರೆ ಓವಲ್ ಶೇಪ್ ಅಂತ ಹೇಳ್ಬೋದು. ಒಂದು ಪಾಯಿಂಟಲ್ಲಿ ಪ್ಲಾನೆಟ್ ಅರ್ತ್ ಆ್ಯಂಡ್ ಸನ್ ಡಿಸ್ಟೆನ್ಸ್ ಏನಿರುತ್ತೋ ಆಪೋಸಿಟ್ ಪಾಯಿಂಟ್ಗೆ ಅರ್ತ್ ರೀಚ್ ಆದಾಗ ಡಿಫ್ರೆಂಟ್ ಇರುತ್ತೆ ಡಿಸ್ಟೆನ್ಸ್. ಯಾವಾಗ ಪ್ಲಾನೆಟ್ ಅರ್ತ್ ಸನ್ಗೆ ನಿಯರೆಸ್ಟ್ ಡಿಸ್ಟೆನ್ಸಲ್ಲಿ ಇರುತ್ತೋ ಅದನ್ನ ಪೆರಿಹೇಲಿಯನ್ ಅಂತ ಕರೀತಾರೆ. ಈ ಟೈಮಲ್ಲಿ ಸನ್ನಿಂದ ಅರ್ತ್ 14.71 crore ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿರುತ್ತೆ. ಅದೇ ಯಾವಾಗ ಪ್ಲಾನೆಟ್ ಅರ್ತ್ ಸನ್ಗೆ ಫಾರ್ದೆಸ್ಟ್ ಡಿಸ್ಟೆನ್ಸಲ್ಲಿ ಇರುತ್ತೋ ಅದನ್ನ ಅಫೇಲಿಯನ್ ಅಂತ ಕರೀತಾರೆ. ಈ ಟೈಮಲ್ಲಿ ಸನ್ನಿಂದ ಅರ್ತ್ 15.21 crore ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿರುತ್ತೆ. ಪ್ಲಾನೆಟ್ ಅರ್ತ್ ಎಲಿಪ್ಟಿಕಲ್ ಆರ್ಬಿಟಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಈ ಅಫೇಲಿಯನ್ ಪೆರಿಹೇಲಿಯನ್ ಕ್ರಿಯೇಟ್ ಆಗೋದು. ಪೆರಿಹೇಲಿಯನ್ ಆ್ಯಂಡ್ ಅಫೇಲಿಯನ್ ಆಗೋದು ಯಾವಾಗ ಅಂತ ಕೇಳ್ತಿದ್ದೀರಾ? ಪೆರಿಹೇಲಿಯನ್ ಆಗೋದು January 2nd 5th ಒಳಗೆ. ಈ ಟೈಮಲ್ಲಿ 6.7% ಹೈ ಸೋಲಾರ್ ಎನರ್ಜಿನ ಅರ್ತ್ ರಿಸೀವ್ ಮಾಡುತ್ತೆ. ಅಫೇಲಿಯನ್ ಆಗೋದು July 3rd July 6th ಒಳಗೆ. ಈ ಟೈಮಲ್ಲಿ 6.7% ಲೆಸ್ ಸೋಲಾರ್ ಎನರ್ಜಿನ ಅರ್ತ್ ರಿಸೀವ್ ಮಾಡುತ್ತೆ. ಆ್ಯಂಡ್ ಇದು ಎವ್ರಿ ಇಯರ್ ಆಗ್ತಿರುತ್ತೆ. ಡೇಟ್ ವೇರಿ ಆಗ್ಬೋದಷ್ಟೇ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.